ಹಾಗೆ ನಮ್ಮ ಜೊತೆ ಜೆಡಿಎಸ್ನ ಯುವ ಘಟಕದ ರಾಜ್ಯಾಧ್ಯಕ್ಷರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರಿದ್ದಾರೆ. ಅವ್ರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ತಾವು ಕೂಡ ತಂದೆಯವ್ರ ಜೊತೆಯಲ್ಲಿ ಹೆಜ್ಜೆ ಆಗ್ತಾ ಇದ್ದೀರಾ. ಸೊ ಚನ್ನಪಟ್ಟಣದಲ್ಲಿ ಬಹಳಷ್ಟು ಜನ ಸೇರಿದ್ದಾರೆ. ಸೊ ಬಹಳಷ್ಟು ಸ್ವಾಗತ, ಅದ್ದೂರಿಯಾದಂಥ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಮಾನ್ಯ ಕುಮಾರಣ್ಣವರ ಸ್ವಕ್ಷೇತ್ರ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವ್ರ ನಾಯಕರನ್ನ ಬರಮಾಡ್ಕೊಳ್ತಕ್ಕಂಥ ನಿರೀಕ್ಷೆಗಳಲ್ಲಿ ಸಾಕಷ್ಟು ಜನ ಬಹುಶಃ ಇವತ್ತು ಒಂದು ಐತಿಹಾಸಿಕವಾದಂಥ ಒಂದು ಕಾರ್ಯಕ್ರಮವನ್ನು ನಾವು ನೋಡ್ಲಿಕ್ಕೆ ಸಾಧ್ಯ ಆಗ್ಬೋದು. ಇವತ್ತು 3ನೇ ದಿನಕ್ಕೆ ಏನು ಕಾಲಿಟ್ಟಿದ್ದೇವೆ. ಕೆಂಗಲ್ನಲ್ಲಿ ಆಂಜನೇಯನ ಒಂದು ದೇವಾಲಯದ ಒಂದು ಗುಡಿಗೆ ಹೋಗಿ ನಮ್ಮ ನಾಯಕರಾದಂಥ ಕುಮಾರಣ್ಣವರು ನಮ್ಮೆಲ್ಲ ಮುಖಂಡರುಗಳು ಸೇರಿ ಪ್ರಾರ್ಥನೆಯನ್ನು ಸಲ್ಲಿಸಿ 3ನೇ ದಿನಕ್ಕೆ ಇವತ್ತು ಪಾದಯಾತ್ರೆಗೆ ಚಾಲನೆಯನ್ನು ಕೊಟ್ಟಿದ್ದೇವೆ. ಇದ್ರ ಜೊತೆಯಲ್ಲಿ ಏನು ಹಗರಣಗಳು ಅತಿ ಹೆಚ್ಚಾಗ್ತಾ ಇದಾವೆ ಅನ್ನೋಂಥದ್ದು ಈ ಸರ್ಕಾರದಲ್ಲಿ. ಒಂದಲ್ಲ ಒಂದು ಹಗರಣಗಳು ನಡೀತಾ ಇದೆ, ಅದರಲ್ಲೂ ಆತ್ಮಹತ್ಯೆಗಳ ಸರಣಿ ಆಗ್ತಾ ಇದೆ ಅನ್ನೋಂಥದ್ದು. ಇತ್ತೀಚೆಗಷ್ಟೇ ಬೆಳಕಿಗೆ ಬಂದಿರತಕ್ಕಂಥ ಪರಶುರಾಮ್ ಅವರು ಏನು ಒಬ್ರು PSI ಆಗಿ ಒಬ್ಬ ಬಡ ಕುಟುಂಬದಿಂದ ಬಂದು ತಂದೆ ತಾಯಿ ಕೂಲಿ ಕಾರ್ಮಿಕರಾಗಿ ಅವರ ಮಗನ ಒಂದು ವಿದ್ಯಾಭ್ಯಾಸಕ್ಕೆ ಸಾಕಷ್ಟು ಸಾಲ ಸೋಲ ಮಾಡಿ ಕಷ್ಟಪಟ್ಟು ಅವ್ರನ್ನ ಓದಿಸಿ ಈ ಮಟ್ಟಕ್ಕೆ ತಗೊಂಡು ಬಂದಂತ ಒಂದು ಬಡ ಕುಟುಂಬಕ್ಕೆ, ದಲಿತ ಕುಟುಂಬಕ್ಕೆ ಇವತ್ತೇನು ಈ ಕಾಂಗ್ರೆಸ್ನ ಸರ್ಕಾರ ದಲಿತರ ಹೆಸರಲ್ಲಿ, ಹಿಂದುಳಿದ ಜನಾಂಗದ ಹೆಸರಲ್ಲಿ ಇವತ್ತು ಆಡಳಿತವನ್ನು ಮಾಡ್ತಾ ಇದ್ದಾರೆ. ಪರಶುರಾಮ್ ಅವರ ಒಂದು ಆತ್ಮಹತ್ಯೆಗೆ ಯಾವ್ಯಾವ ರೀತಿ ಇವತ್ತು ಪ್ರತಿನಿತ್ಯ ನೀವು ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದೀರಿ. 40 ಲಕ್ಷ ಲಂಚ ಪಡೆದಿರ ಅಷ್ಟೇ ಅಲ್ದಿರ ಟ್ರಾನ್ಸ್ಫರ್ ಕೂಡ ಮಾಡಿದಿರ. ಮಾನಸಿಕವಾಗಿ ಪರಶುರಾಮ್ ಅವ್ರಿಗೆ ಕಿರುಕುಳವನ್ನು ಕೊಟ್ಟು ಇವತ್ತು ಆತ್ಮಹತ್ಯೆಗೆ ಶರಣಾಗ್ತಕ್ಕಂಥ ಒಂದು ಸನ್ನಿವೇಶ ನೇರ ಹೊಣೆ ಈ ಸರ್ಕಾರವೇ ಒತ್ಕೋಬೇಕು ಅಂತಕ್ಕಂಥ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಸರ್, ಈಗ ಈ ಒಂದು ಸಂಬಂಧಪಟ್ಟಂತೆ ಕೌಂಟರ್ ಕೊಡುವಂತ ಕೆಲಸಗಳು ಕೂಡ ಆಗ್ತಾ ಇದೆ. ಒಂದು, ಈ ವರ್ಗಾವಣೆ ದಂಧೆ ಮೊದಲಿನಿಂದಲೂ ಕೂಡ ಆರೋಪಗಳು ಕೇಳಿ ಬರ್ತಾ ಇತ್ತು. ಈ ವರ್ಗಾವಣೆ ದಂಧೆ, ಅದರಲ್ಲೂ ಆತ್ಮಹತ್ಯೆಗಳು ಹೆಚ್ಚಾಗಿದ್ರಿಂದನೇ ಈ ರೀತಿಯಾದಂತ ಘಟನೆಗಳು ಹೊರ ಬರ್ತಾ ಇದೆ. ಇದೆಲ್ಲವೂ ಕೂಡ ಕಾಂಗ್ರೆಸ್ ಸರ್ಕಾರಕ್ಕೆ ಕಂಟಕ ಆಗುತ್ತಾ? ಕಾಂಗ್ರೆಸ್ಸು ಈ ಹಿಂದೆ ವಿಧಾನಸಭಾ ಚುನಾವಣೆ ನಡೀಲಿಕ್ಕಿಂತ ಮುಂಚಿತವಾಗಿ ಏನು ಬಿಜೆಪಿ ಮೇಲೆ 40% ಅಂತಕ್ಕಂಥ ಆರೋಪವನ್ನು ಮಾಡಿದ್ರು. ಭ್ರಷ್ಟಾಚಾರ ರಹಿತ ಸರ್ಕಾರವನ್ನು ನೀಡ್ತೇವೆ ಅಂತಕ್ಕಂಥ ವಿಶ್ವಾಸವನ್ನು ಮೂಡಿಸಿ ಹಿಂದುಳಿದಂತಕ್ಕಂಥವ್ರಿಗೆ ಪ್ಲಸ್ ಅಹಿಂದ ವರ್ಗಕ್ಕೆ ಇವತ್ತೇನು ಒಂದು ಆತ್ಮವಿಶ್ವಾಸ ಕೊಟ್ಟಿದ್ರಲ್ಲ, ಸಂಪೂರ್ಣವಾಗಿ ರಾಜ್ಯದ ಜನತೆಗೆ ಭ್ರಷ್ಟಾಚಾರ ಹೋಗಲಾಡಿಸ್ತೇವೆ ಅಂತ, ತೊಲಗಿಸ್ತೇವೆ ಅಂತ. ಆದರೆ ಇವತ್ತು 100% ಭ್ರಷ್ಟಾಚಾರವನ್ನ ಇವತ್ತು ಈ ರಾಜ್ಯದಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥದ್ದೇ ಕಾಂಗ್ರೆಸ್. ಇದಿಷ್ಟು ರಾಜ್ಯಾಧ್ಯಕ್ಷರು ಕುಮಾರಸ್ವಾಮಿ ಅವರು ಹಾಗೂ ಯುವ ಘಟಕದ ಅಧ್ಯಕ್ಷರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರು ಮಾತು. ಕ್ಯಾಂಪರ್ಸನ್ ಸುತೀಶ್ ಜೊತೆ ಚಂದ್ರಶೇಖರ್, ವಿಸ್ತಾರ ನ್ಯೂಸ್, ಚನ್ನಪಟ್ಟಣ. ಹಾಗೆ ನಮ್ಮ ಜೊತೆ ಜೆಡಿಎಸ್ನ ಯುವ ಘಟಕದ ರಾಜ್ಯಾಧ್ಯಕ್ಷರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರಿದ್ದಾರೆ. ಅವ್ರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ತಾವು ಕೂಡ ತಂದೆಯವ್ರ ಜೊತೆಯಲ್ಲಿ ಹೆಜ್ಜೆ ಆಗ್ತಾ ಇದ್ದೀರಾ. ಸೊ ಚನ್ನಪಟ್ಟಣದಲ್ಲಿ ಬಹಳಷ್ಟು ಜನ ಸೇರಿದ್ದಾರೆ. ಸೊ ಬಹಳಷ್ಟು ಸ್ವಾಗತ, ಅದ್ದೂರಿಯಾದಂಥ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಮಾನ್ಯ ಕುಮಾರಣ್ಣವರ ಸ್ವಕ್ಷೇತ್ರ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವ್ರ ನಾಯಕರನ್ನ ಬರಮಾಡ್ಕೊಳ್ತಕ್ಕಂಥ ನಿರೀಕ್ಷೆಗಳಲ್ಲಿ ಸಾಕಷ್ಟು ಜನ ಬಹುಶಃ ಇವತ್ತು ಒಂದು ಐತಿಹಾಸಿಕವಾದಂಥ ಒಂದು ಕಾರ್ಯಕ್ರಮವನ್ನು ನಾವು ನೋಡ್ಲಿಕ್ಕೆ ಸಾಧ್ಯ ಆಗ್ಬೋದು. ಇವತ್ತು 3ನೇ ದಿನಕ್ಕೆ ಏನು ಕಾಲಿಟ್ಟಿದ್ದೇವೆ. ಕೆಂಗಲ್ನಲ್ಲಿ ಆಂಜನೇಯನ ಒಂದು ದೇವಾಲಯದ ಒಂದು ಗುಡಿಗೆ ಹೋಗಿ ನಮ್ಮ ನಾಯಕರಾದಂಥ ಕುಮಾರಣ್ಣವರು ನಮ್ಮೆಲ್ಲ ಮುಖಂಡರುಗಳು ಸೇರಿ ಪ್ರಾರ್ಥನೆಯನ್ನು ಸಲ್ಲಿಸಿ 3ನೇ ದಿನಕ್ಕೆ ಇವತ್ತು ಪಾದಯಾತ್ರೆಗೆ ಚಾಲನೆಯನ್ನು ಕೊಟ್ಟಿದ್ದೇವೆ. ಇದ್ರ ಜೊತೆಯಲ್ಲಿ ಏನು ಹಗರಣಗಳು ಅತಿ ಹೆಚ್ಚಾಗ್ತಾ ಇದಾವೆ ಅನ್ನೋಂಥದ್ದು ಈ ಸರ್ಕಾರದಲ್ಲಿ. ಒಂದಲ್ಲ ಒಂದು ಹಗರಣಗಳು ನಡೀತಾ ಇದೆ, ಅದರಲ್ಲೂ ಆತ್ಮಹತ್ಯೆಗಳ ಸರಣಿ ಆಗ್ತಾ ಇದೆ ಅನ್ನೋಂಥದ್ದು. ಇತ್ತೀಚೆಗಷ್ಟೇ ಬೆಳಕಿಗೆ ಬಂದಿರತಕ್ಕಂಥ ಪರಶುರಾಮ್ ಅವರು ಏನು ಒಬ್ರು PSI ಆಗಿ ಒಬ್ಬ ಬಡ ಕುಟುಂಬದಿಂದ ಬಂದು ತಂದೆ ತಾಯಿ ಕೂಲಿ ಕಾರ್ಮಿಕರಾಗಿ ಅವರ ಮಗನ ಒಂದು ವಿದ್ಯಾಭ್ಯಾಸಕ್ಕೆ ಸಾಕಷ್ಟು ಸಾಲ ಸೋಲ ಮಾಡಿ ಕಷ್ಟಪಟ್ಟು ಅವ್ರನ್ನ ಓದಿಸಿ ಈ ಮಟ್ಟಕ್ಕೆ ತಗೊಂಡು ಬಂದಂತ ಒಂದು ಬಡ ಕುಟುಂಬಕ್ಕೆ, ದಲಿತ ಕುಟುಂಬಕ್ಕೆ ಇವತ್ತೇನು ಈ ಕಾಂಗ್ರೆಸ್ನ ಸರ್ಕಾರ ದಲಿತರ ಹೆಸರಲ್ಲಿ, ಹಿಂದುಳಿದ ಜನಾಂಗದ ಹೆಸರಲ್ಲಿ ಇವತ್ತು ಆಡಳಿತವನ್ನು ಮಾಡ್ತಾ ಇದ್ದಾರೆ. ಪರಶುರಾಮ್ ಅವರ ಒಂದು ಆತ್ಮಹತ್ಯೆಗೆ ಯಾವ್ಯಾವ ರೀತಿ ಇವತ್ತು ಪ್ರತಿನಿತ್ಯ ನೀವು ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದೀರಿ. 40 ಲಕ್ಷ ಲಂಚ ಪಡೆದಿರ ಅಷ್ಟೇ ಅಲ್ದಿರ ಟ್ರಾನ್ಸ್ಫರ್ ಕೂಡ ಮಾಡಿದಿರ. ಮಾನಸಿಕವಾಗಿ ಪರಶುರಾಮ್ ಅವ್ರಿಗೆ ಕಿರುಕುಳವನ್ನು ಕೊಟ್ಟು ಇವತ್ತು ಆತ್ಮಹತ್ಯೆಗೆ ಶರಣಾಗ್ತಕ್ಕಂಥ ಒಂದು ಸನ್ನಿವೇಶ
ನೇರ ಹೊಣೆ ಈ ಸರ್ಕಾರವೇ ಹೊತ್ಕೋಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ. ಸರ್ ಈಗ ಈ ಒಂದು ಸಂಬಂಧಪಟ್ಟಂತೆ ಕೌಂಟರ್ ಕೊಡುವಂತ ಕೆಲಸಗಳು ಕೂಡ ಆಗ್ತಾ ಇದೆ. ಒಂದು ಈ ವರ್ಗಾವಣೆ ದಂಧೆ ಮೊದಲಿನಿಂದಲೂ ಕೂಡ ಆರೋಪಗಳು ಕೇಳಿ ಬರ್ತಾ ಇತ್ತು. ಈ ವರ್ಗಾವಣೆ ದಂಧೆ ಅದರಲ್ಲೂ ಆತ್ಮಹತ್ಯೆಗಳು ಹೆಚ್ಚಾಗಿದ್ರಿಂದನೇ ಈ ರೀತಿಯಾದಂತ ಘಟನೆಗಳು ಹೊರ ಬರ್ತಾ ಇದೆ. ಇದೆಲ್ಲವೂ ಕೂಡ ಕಾಂಗ್ರೆಸ್ ಸರ್ಕಾರಕ್ಕೆ ಕಂಟಕ ಆಗುತ್ತಾ? ಕಾಂಗ್ರೆಸ್ಸು ಈ ಹಿಂದೆ ವಿಧಾನಸಭಾ ಚುನಾವಣೆ ನಡೀಲಿಕ್ಕಿಂತ ಮುಂಚಿತವಾಗಿ ಏನು ಬಿಜೆಪಿ ಮೇಲೆ 40% ಅಂತಕ್ಕಂಥ ಆರೋಪವನ್ನ ಮಾಡಿದ್ರು. ಭ್ರಷ್ಟಾಚಾರ ರಹಿತ ಸರ್ಕಾರವನ್ನ ನೀಡ್ತೇವೆ ಅಂತಕ್ಕಂಥ ವಿಶ್ವಾಸವನ್ನ ಮೂಡಿಸಿ ಹಿಂದುಳಿದಂತಕ್ಕಂಥವ್ರಿಗೆ ಪ್ಲಸ್ ಅಹಿಂದ ವರ್ಗಕ್ಕೆ ಇವತ್ತೇನೋ ಒಂದು ಆತ್ಮವಿಶ್ವಾಸ ಕೊಟ್ಟಿದ್ರಲ್ಲ, ಸಂಪೂರ್ಣವಾಗಿ ರಾಜ್ಯದ ಜನತೆಗೆ ಭ್ರಷ್ಟಾಚಾರ ಹೋಗಲಾಡಿಸ್ತೇವೆ ಅಂತ, ತೊಲಗಿಸ್ತೇವೆ ಅಂತ. ಆದರೆ ಇವತ್ತು 100% ಭ್ರಷ್ಟಾಚಾರವನ್ನ ಇವತ್ತು ಈ ರಾಜ್ಯದಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥದ್ದೇ ಕಾಂಗ್ರೆಸ್. ಇದಿಷ್ಟು ರಾಜ್ಯಾಧ್ಯಕ್ಷರು ಕುಮಾರಸ್ವಾಮಿ ಅವರು ಹಾಗೂ ಯುವ ಘಟಕದ ಅಧ್ಯಕ್ಷರಾದಂತಹ ನಿಖಿಲ್ ಕುಮಾರಸ್ವಾಮಿ ಅವರ ಮಾತು. ಕ್ಯಾಂಪ್ ಪರ್ಸನ್ ಸುತೀಶ್ ಜೊತೆ ಚಂದ್ರಶೇಖರ್, ವಿಸ್ತಾರ ನ್ಯೂಸ್, ಚನ್ನಪಟ್ಟಣ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.